Special partner Attica Gold Company. ಭಾರಿ ಮಳೆಗೆ ಜಿಗಣಿ ಕೆರೆ ಕೋಡಿ ಒಡೆದಿದ್ದು ಆನೆಕಲ್ನ ಮಧುಮಿತ್ರ ಬಡಾವಣೆ ಜಲಾವೃತವಾಗಿದೆ. ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬಡಾವಣೆ ಇದಾಗಿದ್ದು ಈಗ ಜಲಾವೃತವಾಗಿದೆ. ನೀರು ನುಗ್ತಾ ಇದ್ದಂತೆ ಬಡಾವಣೆ ನಿವಾಸಿಗಳು ಪರದಾಡುವಂತಾಗಿದೆ. ರಸ್ತೆಯಲ್ಲಿ ಓಡಾಡೋದಿಕ್ಕೂ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕಾಗಮಿಸಿದ್ದು ನೀರು ಹೊರಹಾಕಲು ಹರಸಾಹಸ ಪಡುತ್ತಿದ್ದಾರೆ. ಚಾಮರಾಜನಗರದಲ್ಲಿ ಮಳೆ ಅವಾಂತರ ಆಗಿದ್ದು ಉಕ್ಕಿ ಹರಿತಾ ಇದೆ ಸರ್ಕಾಟನ್ ಕಾಲುವೆ. ಕೊಳ್ಳೆಗಾಲದಲ್ಲಿರುವಂತಹ ಸರ್ಕಾಟನ್ ಕಾಲುವೆ ಈಗ ಉಕ್ಕಿ ಹರಿತಿದ್ದು ಕೊಳ್ಳೆಗಾಲದ ಇಂದಿರಾ ಗಾಂಧಿ ಬಡಾವಣೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ನಿವಾಸಿಗಳು ಪರದಾಟವನ್ನ ಮಾಡುತ್ತಿದ್ದಾರೆ. ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸುಮ್ಮನೆ ನೀರು ಬಿಟ್ಬಿಟ್ಟಿದ್ದಾರೆ. ಎಲ್ಲ JCB ಕರ್ಸ್ಬಿಟ್ಟು ಹಳ್ಳ ತಗೋಬಿಟ್ಟು ಯಾರು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಅಂತ. ಇಲ್ಲಿ ಸುಮಾರು ಆಗ ಮಳೆ ಬಂದಾಗ ಒಂದು 2 ಮನೆಗೆ ಮಾತ್ರ ನೀರು ನುಗ್ಗಿತ್ತು. ಈಗ ಒಂದು 10 ಮನೆ ನೀರು ನುಗ್ಗಿಬಿಟ್ಟಿದೆ. ಹಾವು ಚೀಲದ ಪ್ರತಿಯೊಂದು ಏನಂತ ಹೇಳೋಕ್ಕಾಗಲ್ಲ. ಹಳ್ಳ ಯಾವುದು ಗುಂಡಿ ಯಾವುದು ಏನಂತ ಗೊತ್ತಾಗಲ್ಲ. ಮಕ್ಕಳುಗಳು ಬಿದ್ದು ಯಾರು ಜವಾಬ್ದಾರಿ ಆಗ್ತದೆ? ಇದಕ್ಕೆ ನಮ್ಗೆ ಯಾರು ಪರಿಹಾರ ಕೊಡ್ತಾರೆ? ಮಳೆ ಇದ್ದಕ್ಕಿದ್ದಂಗೆ ನೀರು ಬಿಟ್ಟು ಫ್ರಿಜ್ಜು ಪ್ರತಿಯೊಂದು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಗೈತೆ. ಗ್ರೌಂಡ್ ಗ್ರೀಂಡಾಗಿರೋ ಸತ್ರ ಇದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ? ಇದಕ್ಕೆ ಯಾರು ಹೇಳ್ಬೇಕು? ಯಾವ ಕಮಿಷನರು ಬಂದಿಲ್ಲ. ಕೌನ್ಸಿಲರ್ಗೆ ಫೋನ್ ಮಾಡಿದ್ರೆ ನಾವು ಆ ಊರ್ಲಿದ್ದೀನಿ, ಈ ಊರ್ಲಿದ್ದೀನಿ, ಅಲ್ಲೋಗಿದ್ದೀನಿ, ಇಲ್ಲೋಗಿದ್ದೀನಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಒಂದೊಂದು ಕಾರಣ ಹೇಳಿದ್ರೆ ನಾವು ಬಡವ್ರು ಏನು ಮಾಡೋದು? ನೋಡಿ ಹಿಂಗೈತೆ ನಮ್ಮ ಸ್ಥಿತಿ. ಯಾರು ಗೆದ್ದವ್ರು ಒಬ್ಬರು ಬರೋದಿಲ್ಲ. ನಮ್ಮ ಊಟ, ನಮ್ಮ ಆಹಾರ, ಮನೇಲಿರೋ ಬದುಕೆಲ್ಲ ಹಾಳಾಗೋಯ್ತು. ಕರೆಂಟ್ ಬಂದ್ಬಿಟ್ಟು ಮನೆಗೆಲ್ಲ ಗ್ರೌಂಡ್ ಎಲ್ಲ ಆಗೋಯ್ತದೆ. ಏನು ಎತ್ತಂತ ಒಬ್ಬ ಸರ್ರು ಬರಲ್ಲ, ಒಬ್ಬ ಮುನ್ಸಿಪಾಲ್ಟಿಯಿಂದ ಗೆದ್ದವರು ಬರಲಿಲ್ಲ, ಏನು ಅಂತ ನಮ್ಮನ್ನು ನೋಡಿಲ್ಲ. ಮನೆಗೆಲ್ಲ ಅವು ನುಕ್ಕೊಂಡೈತೆ. ಹೂವು ಅಡುಗೆ ಮಾಡೋಕ್ಕಾಯ್ತಾ ಇಲ್ಲ. ಎಲ್ಲ ಬೀರಿರೋ ಬಟ್ಟೆ ಎಲ್ಲ ಹೊಂಟೋಯ್ತು. ಫ್ರಿಜ್ಜು, ಕರೆಂಟ್ ಮಿಕ್ಸಿ ಎಲ್ಲ ನೀರಾಗಿ ಎಲ್ಲ ಹೊಂಟೋಯ್ತು. ನೀರು ಪಲಾಗೋಯ್ತು. ಕೇಳಿದ್ರೆ ಆ ಬಾಕ್ಸ್ ಬರ್ತದೆ, ಹಾಕಿಸ್ತೀವಿ ಏನಿಲ್ಲ ಅಂತಾರೆ. ಈಗ ಬಂದಿದ್ದೀವಲ್ಲ ನೋಡಿ, ಅವ್ರು ಬಂದಿದ್ದಾರ? ತಿರುಗು ನೋಡಲಿಲ್ಲ, ನಮ್ಮ ಏನಂತ ನೋಡಲಿಲ್ಲ. ಎಲ್ಲಿ ಮನೆ ಕಳೋದು? ನಮ್ಗೆ ಗಂಜಿ ಕೇಂದ್ರ ತಕ್ಕೊಟ್ಟಿದ್ದಾರ? ಏನು ಮಾಡಿದರು? ಏನೂ ಮಾಡಿಲ್ಲ. ಇರೋರು ಎಲ್ಲಿಗೆ ಹೋಗ್ಬೇಕು? ಸಣ್ಣ ಎಳೆ ಮಕ್ಕಳು ಮನೆಗಳಿಗೆಲ್ಲ 4 ಕಾವು ನುಕ್ಕತ್ತದೆ. ಅವಳ ಮನೆ. ಇನ್ನು ಹಾವೇರಿಯಲ್ಲಿ ಮಳೆ ರಾಯನ ಅವಾಂತರಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ರಾಣೆಬೆನ್ನೂರು ತಾಲೂಕಿನ ನದಿ ಹರಳಹಳ್ಳಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ನಿರಂತರ ಮಳೆಗೆ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಬಿಸ್ಲಹಳ್ಳಿ ಗ್ರಾಮದಲ್ಲಿ ಮನೆಗಳು ನೆಲಕ್ಕುರುಳಿವೆ. ರಾಣೆಬೆನ್ನೂರಿನ ದೊಡ್ಡಕೆರೆ ಸಹ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಇತ್ತ ನಿರಂತರ ಮಳೆಗೆ ಮಾಗೋಡ ಗ್ರಾಮದ ಹನುಮಂತ ದೇವರ ದೇವಸ್ಥಾನಕ್ಕೆ ಮಳೆ ನೀರು ನುಗ್ಗಿದೆ. ದೇವಸ್ಥಾನದಲ್ಲಿ ನೀರು ನಿಂತಿದ್ರಿಂದ ದೇವರ ದರ್ಶನಕ್ಕೆ ಹೋಗೋದಕ್ಕೆ ಭಕ್ತರು ಪರದಾಡಿದ್ದಾರೆ. Co-presented by Amrit Noni, co-powered by AB Properties. Special